ಮನವಿ. ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕ ಬಸನಗೌಡ ದದ್ದಲ್ ಅವರಿಗೆ ರಾಜ್ಯ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡುವಂತೆ ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಗೆ ಗಿಲ್ಲೇಸುಗೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ನಾಗೇಂದ್ರಪ್ಪ ಮಠವರಿ ಮನವಿ ಮಾಡಿದರು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಯಚೂರು ಗ್ರಾಮೀಣ ಕ್ಷೇತ್ರದಿಂದ 2ನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿರುವ ಬಸನಗೌಡ ದದ್ದಲ್ ಅವರು ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸುತ್ತಿದ್ದು, ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸುವ ಜನಪರ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ ಎಂದರು. ರಾಯಚೂರು ವಿಶ್ವವಿದ್ಯಾಲಯಕ್ಕೆ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ಎಂದು ನಾಮಕರಣ ಮಾಡುವಲ್ಲಿ ಸಹ ಅವರ ಕೊಡುಗೆ ಗಮನಾರ್ಹವಾಗಿದೆ. ಸರ್ಕಾರ ರಚನೆಯಾದ ಬಳಿಕ ಎಪಿಎಂಸಿ, ಜಿಲ್ಲಾ ಹಾಗೂ ತಾಲೂಕು ಕೆಡಿಪಿ ಸಮಿತಿಗಳು, ಆರಾಧನಾ ಸಮಿತಿ, ಅಕ್ರಮ ಸಕ್ರಮ ಸಮಿತಿ, ಭೂ ನ್ಯಾಯ ಮಂಡಳಿ, ಜಿಲ್ಲಾ ಮತ್ತು ತಾಲೂಕು ಪಂಚ ಗ್ಯಾರಂಟಿ ಸಮಿತಿಗಳು ಸೇರಿದಂತೆ ವಿವಿಧ ಸಮಿತಿಗಳಲ್ಲಿ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಜವಾಬ್ದಾರಿಗಳನ್ನು ನೀಡುವ ಮೂಲಕ ಪಕ್ಷ ಸಂಘಟನೆಗೆ ಹೊಸ ಚೈತನ್ಯ ತುಂಬಿದ್ದಾರೆ ಎಂದು ಪ್ರಶಂಸಿಸಿದರು. ಇಂತಹ ಜನಪರ ಹಾಗೂ ಅಭಿವೃದ್ಧಿ ಪರ ನಾಯಕನಿಗೆ ಸಚಿವ ಸ್ಥಾನ ನೀಡಿದರೆ ರಾಯಚೂರು ಜಿಲ್ಲೆಯ ಅಭಿವೃದ್ಧಿಗೆ ಮತ್ತಷ್ಟು ವೇಗ ಸಿಗಲಿದ್ದು, ಜನರ ಸಮಸ್ಯೆಗಳಿಗೆ ಪರಿಣಾಮಕಾರಿಯಾಗಿ ಸ್ಪಂದಿಸಲು ಸಾಧ್ಯವಾಗಲಿದೆ ಎಂದರು. ಆದ್ದರಿಂದ ಬಸನಗೌಡ ದದ್ದಲ್ ಅವರನ್ನು ರಾಜ್ಯ ಸಚಿವ ಸಂಪುಟಕ್ಕೆ ಸೇರಿಸಿ ಸಚಿವ ಸ್ಥಾನ ನೀಡುವಂತೆ ಕಾಂಗ್ರೆಸ್ ಹೈಕಮಾಂಡ್ಗೆ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಬಸವರಾಜ್ ವಕೀಲರು, ಮಲ್ಲಿಕಾರ್ಜುನ ಗೌಡ, ಪವನ್ ಕಿಶೋರ್ ಪಾಟೀಲ್, ವೆಂಕಟೇಶ್ ನಾಯಕ್, ಪಾಷಾ ಅಶೋಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿಗಾರರು ಗಾರಲದಿನ್ನಿ ವೀರನಗೌಡ. ಸಾಹೇಬರು 2ನೇ ಸಾರಿಗೆ ಗೆದ್ದು ಇತಿಹಾಸ ನಿರ್ಮಿಸಿದಂಥ ಬಸನಗೌಡ ದದ್ದಲ್ ಅಣ್ಣನವರಿಗೆ ಕೂಡ ಈ ಸಲ ನಮ್ಮ ರಾಯಚೂರು ಜಿಲ್ಲೆಯ ಉಸ್ತುವಾರಿ ಜೊತೆಗೆ ಸಚಿವ ಸ್ಥಾನವನ್ನು ಕೊಟ್ಟು ಅಭಿವೃದ್ಧಿ ಕಾರ್ಯಗಳು ಮುಂದುವರಿಸಲಿಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ತೇನೆ. ರಾಯಚೂರು ಗ್ರಾಮೀಣ ಕ್ಷೇತ್ರದಲ್ಲಿ 2ನೇ ಬಾರಿಗೆ ಆಯ್ಕೆಯಾಗಿ 3 ವರ್ಷ ಕಳೆದಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದದ್ದಲ್ ಬಸನಗೌಡ ಸಾಹೇಬರಿಗೆ ಸಚಿವ ಸಂಪುಟದಲ್ಲಿ ಕಂಪಲ್ಸರಿ ಅವರಿಗೆ ಸಚಿವರನ್ನಾಗಿ ಮಾಡಬೇಕಂತೇಳಿ ಇರ್ತಕ್ಕಂಥ ಕೂಗು ನಮ್ಮ ರಾಯಚೂರು ಗ್ರಾಮೀಣ ಕ್ಷೇತ್ರದ ಎಲ್ಲ ಬ್ಲಾಕ್ ಅಧ್ಯಕ್ಷರುಗಳು, ಎಲ್ಲ ಮೀನುಗಾರ ಘಟಕದ ಅಧ್ಯಕ್ಷರು ಮತ್ತು ST ಸೆಲ್ಲಿನ ಅಧ್ಯಕ್ಷರು, APMC ಅಧ್ಯಕ್ಷರು, APMC ಉಪಾಧ್ಯಕ್ಷರು ಸೇರಿ. ಯಾಕಂತೇಳಿದ್ರೆ ನೀವು ಈಗಾಗಲೇ ನೋಡ್ಬೋದು, ಕ್ಷೇತ್ರದಲ್ಲಿ ಅಥವಾ ಅವ್ರ ಆಫೀಸಿಗೆ ಬಂದರೆ ಸಚಿವರಿಗಿನ ಒಬ್ಬ ಸಚಿವರಿಂದ ಇರತಕ್ಕಂಥ ಜನದಕ್ಕಿಂತ ಒಬ್ಬ MLA ಇಂದ ಸಾವಿರಾರು ಜನ ದಿನನಿತ್ಯ ಅವ್ರು. ಯಾಕಂತಂತೇಳಿದ್ರೆ ಶಾಂತಿ ಸಭಾ ಅವರು ಈಗ ಪಕ್ಷಕ್ಕೆ ಸಂಘಟನೆ ಆಗಬೇಕು ಅಂತಂತೇಳಿದ್ರೆ ರಾಯಚೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಒಗ್ಗೂಡಿಸ್ಬೇಕಂತ ಹೇಳಿದ್ರೆ ಈಗಾಗಲೇ ಯಾರಿಗಾದ್ರೂ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಲಿ ಬಿಡಲಿ ಜಿಲ್ಲೆಯಲ್ಲಿ ನಮ್ಮ ವಾಲ್ಮೀಕಿ ಸಮಾಜದ ಬಸನಗೌಡ ದದ್ದಲ್ ಸಾರಿಗೆ ಕೊಡಬೇಕಂತೇಳಿ ನಾವು ST ಸೆಲ್ಲಿಂದ ಆಗ್ರಹಿಸುತ್ತಿದ್ದೇವೆ. ನಿಮ್ಮ ಹೆಸರು? ಮಲ್ಲಿಕಾರ್ಜುನ ನಾಯಕ್, ಜಿಲ್ಲಾ ST ಪರಿಶಿಷ್ಟ ಪಂಗಡಗಳ ಜಿಲ್ಲಾ. ಒಂದು ಸೆಕೆಂಡ್ ಸರ್. ಅಲ್ಲ ನಿಮಗೆಲ್ಲಪ್ಪ ಘೋಷಣೆ ಒಂದು ಸೆಕೆಂಡ್ ಇನ್ನು ಒಳಗೆ ಹೋಗ್ರಿ ಒಳಗೆ ಹೋಗ್ರಿ. ಇಡಲ್ಲಪ್ಪ, ಒಂದು 2 ನಿಮಿಷ ಲಾಂಗ್ ಮಾತಾಡು. ನಿಮಗೆ ತಿಳಿದಂತೆ ಈ ನಮ್ಮ ಸರ್ಕಾರ 3 ವರ್ಷ ಅವಧಿ ಮುಗಿದಿದೆ. ಸಿದ್ದರಾಮಯ್ಯ ಸಾಹೇಬರ ಒಂದು ನೇತೃತ್ವದಲ್ಲಿ 3 ವರ್ಷ ಸಕ್ಸಸ್ಫುಲ್ ಆಗಿ ಒಂದು ಪೀರಿಯಡ್ ಮುಗಿಸಿ ಈಗ ಹೊಸ ಒಂದು ಸರ್ಕಾರ ನಾಳೆಗೆ ಅಸ್ತಿತ್ವಕ್ಕೆ ರಾಜ್ಯದಲ್ಲಿ ಬರಲಿದೆ. ಅದು ನಮ್ಮ DK ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಒಂದು ಸರ್ಕಾರ ರಚನೆ ಆಗ್ತಿರೋದ್ರಿಂದ ಆ ಒಂದು ಮಂತ್ರಿಮಂಡಲದಲ್ಲಿ ಈಗಾಗಲೇ ಹೈಕಮಾಂಡ್ ಸೂಚನೆಯಂತೆ ಯುವಕರಿಗೆ ಆದ್ಯತೆ ಕೊಡ್ತೀವಂತ ಮತ್ತು ಮೊದಲನೇ ಬಾರಿ ಗೆದ್ದಂಥವ್ರಿಗೆ ಕೂಡ ಒಂದಿಬ್ಬರನ್ನ ಸಚಿವರು ಮಾಡ್ತೀವಂತ ಹೈಕಮಾಂಡಿಂದ ಸೂಚನೆ ಬಂದಿದೆ. ಆದ ಕಾರಣ ನಾವು 2ನೇ ಬಾರಿ ನಮ್ಮ ಶಾಸಕರು ಒಂದು ಇತಿಹಾಸ ನಿರ್ಮಾಣ ಮಾಡಿದ್ದಾರೆ ನಮ್ಮ ಈ ರಾಯಚೂರು ಜಿಲ್ಲೆಯಲ್ಲಿ. ಮತ್ತು ಅವರು ಸಂಘಟನೆಯಲ್ಲಿ ಚತುರರು. ಅವರು ಯಾವತ್ತೂ ಕೂಡ ಸಂಘಟನೆ, ಕಾರ್ಯಕರ್ತರ ಒಂದು ಮತ್ತು ಪಕ್ಷ ನಿಷ್ಠೆ ಅನ್ನೋದು ಅವರಲ್ಲಿ ಪ್ರಾಮಾಣಿಕಲಿಂದ ಅವರು ಕೆಲಸ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಈ ಚುನಾವಣೆ ಈ ವರ್ಷ ಏನಿದೆಯಲ್ಲ
ಸಾಕಷ್ಟು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಚುನಾವಣೆಗಳು ನಮ್ಮ ಎದುರಿಗೆ ಇರೋದ್ರಿಂದ ಇಂಥ ಸಂದರ್ಭದಲ್ಲಿ ಒಬ್ಬ ಯುವಕರಿಗೆ ಆದ್ಯತೆ ಕೊಟ್ಟರೆ, ಅದು ಪಕ್ಷ ನಿಷ್ಠೆ ಇರುವಂಥ ಒಬ್ಬ ವ್ಯಕ್ತಿಗೆ ಆದ್ಯತೆ ಕೊಟ್ಟಾಗ ನಮ್ಮ ಜಿಲ್ಲೆಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಹಾಗಾಗಿ ಅವರಿಗೆ ಮಂತ್ರಿ ಮಂಡಲದಲ್ಲಿ ಸ್ಥಾನ ಕೊಡಬೇಕಂತ ಇಡೀ ಗ್ರಾಮೀಣ ಭಾಗ ಅಲ್ಲದೆ ಮಾನ್ವಿ ತಾಲೂಕು ಇರ್ಬೋದು, ಎಲ್ಲ ತಾಲೂಕುಗಳಲ್ಲಿರ್ಬೋದು ಅವರದಾದಂಥ ಅಭಿಮಾನಿಗಳು ಮತ್ತು ಪಕ್ಷದ ಮುಖಂಡರು ಒತ್ತಾಯ ಇದೆ. ದದ್ದಲ್ ಬಸನಗೌಡ ನಾಯಕರಿಗೆ ಸಚಿವ ಸ್ಥಾನ ಕೊಡಬೇಕಂತ ಸಾಕಷ್ಟು ಕೂಗಿದೆ, ಮೊದಲಿಂದ ಇದೆ. ಬಟ್ ಈಗ ನಾವು ಅವರಿಗೆ ಕೊಟ್ಟರೆ ಇಡೀ ಜಿಲ್ಲೆಯಲ್ಲಿ ಒಂದು ಪಕ್ಷ ಸಂಘಟನೆಗೆ ಒತ್ತು ಕೊಟ್ಟಂಗೆ ಆಗುತ್ತೆ ಅಂತ ನಾವೆಲ್ಲರೂ ಇವತ್ತು ಸೇರಿ ಅವ್ರ ಪರವಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಡಿ ಕೆ ಶಿವಕುಮಾರ್ ಸಾಹೇಬರು ತಮ್ಮ ಮಂತ್ರಿಮಂಡಲದಲ್ಲಿ ದದ್ದಲ್ ಬಸನಗೌಡ ನಾಯಕ ಸಾಹೇಬರಿಗೆ ಒಂದು ಸ್ಥಾನ ಕೊಟ್ಟು, ಒಳ್ಳೆಯ ಒಂದು ಖಾತೆ ಅವರಿಗೆ ಕೊಟ್ಟು, ಅದ್ರ ಜೊತೆ ರಾಯಚೂರು ಜಿಲ್ಲಾ ಉಸ್ತುವಾರಿ ಕೊಟ್ಟರೆ ಏನಾಗುತ್ತೆ, ಪಕ್ಷ ಸಂಘಟನೆ ಆಗುತ್ತೆ ಮತ್ತು ಜಿಲ್ಲೆಯಲ್ಲಿ ಸಮಗ್ರ ಅಭಿವೃದ್ಧಿ ಆಗುತ್ತೆ. ಆ ಅಭಿವೃದ್ಧಿ ದೃಷ್ಟಿಯಿಂದ ಇನ್ನೂ 2 ವರ್ಷ ಇರೋದ್ರಿಂದ, 2 ವರ್ಷ ಆದಮೇಲೆ ಮತ್ತೆ ನಾವು ಚುನಾವಣೆಗೆ ಹೋಗಬೇಕಾಗಿರೋದ್ರಿಂದ ನಮಗೆ ಒಬ್ಬ ಯುವಕರು ಮತ್ತು ಸಂಘಟನೆಯಲ್ಲಿ ಚತುರ ಇರುವಂಥ ವ್ಯಕ್ತಿಗಳು ನಾವು ಸಚಿವ ಸ್ಥಾನ ಕೊಟ್ಟರೆ ಭಾಳಷ್ಟು ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇನೆ. ಓಕೆ ಸರ್.